ಈಗ ನೋಡಿ ಇದೆಲ್ಲ ಹ್ಮ್ 40 ದಿನದ ಮೇಲೆ ಆಗೋಗಿದೆ. ಇಲ್ಲಿ ನೋಡಿ ಇದೆಲ್ಲ ಈಗ ನಾವು ಇದನ್ನ ಕ್ಲೀನ್ ಮಾಡಿ ಉರುಳಿಯನ್ನು ಕಿತ್ತಾಕ್ಬಿಡೋದು. ಕಿತ್ತಾಕ್ಬಿಟ್ರೆ ಅದು ಬೇರೆ ಉರುಳಿಯನ್ನ ಹಾಕ್ಬೋದು. ಇಲ್ಲಿಗೂ ಅಷ್ಟೇ ಈಗ ಸುತ್ತಲಿಯ ಗನೆ ಕಟ್ಟಿದೀವಿ. ಸುತ್ತಲಿಯ ಗನೆ ಕಟ್ಟಿರೋದ್ರಿಂದ ಅದು ನಾವು ಬಿಸಿಲೇ ಇದ್ರು ಅದ್ರ ಪಾಡಿಗೆ ಅದು ಟೈಮ್ ಬಂದಾಗ ಅದು ಕಟ್ಟಾಗಿ ಕಾಣಬಹುದು. 40 ದಿನದ ಕಾಣಬಹುದು. ಮೊನ್ನೆ ನಮ್ಮ ಆ ಯಾವ್ದಪ್ಪ ಅದನ್ನ ಇದರಲ್ಲಿ ನಾಗಮಂಗಲದಿಂದ ಹೋಗೋದು ಸರಿ ಅವ್ರು ಯಾರೋ ಇದು ಹೇಳಿದ್ರು ಏನು ಆ ಆ ಏನು ಅದಪ್ಪ ಅಲ್ಗೂರಿಂದ ನಮ್ಮ ಮಳವಳ್ಳಿಯಿಂದ ಇದಕ್ಕೆ ಹೋಗೋ ದಾರಿಯಲ್ಲಿ ಹಾಡ್ಲಿ ಅಂತ ಹೇಳಿ ಅಲ್ಲೊಬ್ರು ಸ್ನೇಹಿತರು ತುಂಬಾ ನಮ್ಮ ಎಲ್ಲಾ ವಿಚಾರವನ್ನ ಅವರು ಫಾಲೋ ಮಾಡ್ತಾ ಇದ್ದಾರೆ. ಅವರು ಒಂದು ತಮಿಳಲ್ಲಿ ಒಂದು ವಿಡಿಯೋನ ಕಳಿಸಿದ್ರು. ಅದು ಏನಪ್ಪಾ ನನಗೆ ಏನೋ ಗೊತ್ತಾಗ್ಲಿಲ್ಲ ಅಂದ್ಬಿಟ್ಟು ಪುನಃ ಅವ್ರನ್ನೇ ಕೇಳಿದೆ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೋರು. ಅವ್ರು ಹೇಳಿರೋದು ಅಷ್ಟೇನೆ, ತಮಿಳಲ್ಲಿ ಹೇಳಿರೋದು ಅಷ್ಟೇನೆ. ಮೊದ್ಲೆಲ್ಲ ನಮ್ಮ ಭೂಮಿಗೆ ಯಾರು ರಾಸಾಯನಿಕ ಗೊಬ್ಬರವನ್ನ ಬಳಸ್ತಿರ್ಲಿಲ್ಲ. ಈತ 50 ವರ್ಷದಿಂದ ಈಚೆ ಹಸಿರು ಕ್ರಾಂತಿಯಿಂದಾನೇ ಅದು ಬಂದು ಮಣ್ಣೆಲ್ಲ ಕಂಪ್ಲೀಟ್ ನಾಶ ಆಗೋಗಿದೆ. ಆ ಮಣ್ಣನ್ನ ಪುನಃ ಹೇಗೆ ವಾಪಸ್ಸು ಇದ್ ಮಾಡೋದು ಅನ್ನೋದಕ್ಕೆ ಅವರು ಸೇಮ್ ನಮ್ಮ ನವಧಾನ್ಯದ ವಿಚಾರವನ್ನೇ ಅವರು ಹೇಳಿದ್ದಾರೆ. ಅದನ್ನ ಬೇಕಾದ್ರೆ ನಿಮ್ಗೆ ನಾನು ಕಮೆಂಟ್ಸ್ ಅಲ್ಲಿ ಹಾಕ್ತೀನಿ, ಲಿಂಕ್ ಹಾಕ್ಬೋದೇನಪ್ಪ, ಅದು ತಮಿಳಲ್ಲಿ ಇದೆ. ಅದು ಬೇಕಾದ್ರೆ ಅವ್ರಿಗೆ ಬೇಕಾದ್ರೆ ನೋಡ್ಕೊಂಡು ಹಾಕೊಳ್ಳಿ. ಅದು ಇದೆ, ಅದರಲ್ಲೂ ಸೇಮ್ ಅಷ್ಟೇ. ನಾವು ನವಧಾನ್ಯಗಳು ಅಂತ ಹೇಳ್ತೀವಿ, ಅವ್ರು ಏನೋ ಬೇರೆ ತರ ಒಂದನ್ನ ಹೇಳಿದ್ದಾರೆ. ನಾವು ಮೂರು ಎಣ್ಣೆಕಾಳು, 3 ಏಕದಳ, 3 ದ್ವಿದಳ ಅಂತ ಹೇಳಿದ್ವಿ. ಅವರು 4 ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ ಅವ್ರು ಒಂದು ಎಕರೆಗೆ 20 kg ಅಂತ ಹೇಳಿದ್ದಾರೆ. ನಾವು ಅದನ್ನ 40 kg ಅಂತ ಹೇಳಿದ್ವಿ. ನಿಮಗೆ 40 kg ಬೇಕಾಗ್ತದೆ ಒಂದು ಎಕರೆಗೆ, ಅಂದ್ರೆ 1 ಕುಂಟೆಗೆ 1 kg ಅಂತ ಲೆಕ್ಕ ಇಟ್ಕೊಳ್ಳಿ. ಅದರಲ್ಲಿ ನೀವು ಏನ್ ಮಾಡ್ಬೇಕು, ನವಧಾನ್ಯಗಳನ್ನ ಎಲ್ಲಾ ತರದ ಕಾಳುಗಳನ್ನ ಸೇರಿಸ್ಕೊಳ್ಬೇಕು. ನಿಮ್ಗೆ ನವಧಾನ್ಯ ಅಂತ ಹೇಳಿದ್ರೆ 9 ಅಲ್ಲ, ನಿಮ್ಗೆ ಎಲ್ಲಾ ತರದಲ್ಲಿರೋ ಕಾಳುಗಳನ್ನ ಸೇರಿಸಿ ಏಕದಳ, ದ್ವಿದಳ, ಅದರಲ್ಲಿ 3 ಎಣ್ಣೆಕಾಳು ಇರಲೇಬೇಕು, 3 ಏಕದಳ ಇರಲೇಬೇಕು, 3 ದ್ವಿದಳ ಇರಬೇಕು. ಅದ್ರ ಮೇಲೆ ಬೇಕಾದ್ರೆ 6 ಇದ್ರು ನಡೀತದೆ. ಹಾಗೆ ನಿಮ್ಗೆ ಸಿಕ್ಕಂತ ಎಲ್ಲ ಅದರಲ್ಲೂ. ಆಮೇಲೆ ಮಸಾಲೆಗೆ ಸಂಬಂಧಪಟ್ಟಂತ ಇದು ಈಗ ನಮ್ಮಲ್ಲಿ ಮೆಂತೆ, ಆಮೇಲೆ ನಮ್ಮ ಸಂಬಾರ, ಇದೆಲ್ಲ ಇರಬೇಕು. ಅವೆಲ್ಲ 40 kg ಕ್ಲೀನ್ ಆಗಿ ನಮ್ಮ ಮಾಡುವ ಪ್ರಕಾರದಲ್ಲಿ 3 ದಿನ ಕತ್ಲೆಯಲ್ಲಿ, 3 ದಿನ ಬಿಸಿಲಲ್ಲಿ, 3 ದಿನ ಇಬ್ನಿಯಲ್ಲಿ ಒಣಗಿಸಿ ಅದನ್ನ ಇಟ್ಕೊಂಡು ಭೂಮಿನೆಲ್ಲ ಉತ್ಬಿಟ್ಟು ಚೆಲ್ಬಿಟ್ರೆ 40 ದಿನ ಆದ್ಮೇಲೆ ನೋಡಿ, ಈಗ ಇದು ಒಂದು 45 ದಿನ ಆಗಿದೆ. ಈಗ ಈ 45 ದಿನಕ್ಕೆ ನೋಡಿ ಈ ಮಟ್ಟದಲ್ಲಿ ಇದೆ. ಇನ್ನೊಂದು 5 ದಿನಕ್ಕೆ ಬಿಟ್ಬಿಟ್ರೆ ಇದು ಫುಲ್ ಹೈಟ್ ಹೋಗ್ಬಿಡುತ್ತೆ. ಆಗ ಒಂದು ಟ್ರ್ಯಾಕ್ಟರ್ ಹೋದಾಗ ನಿಮ್ಗೆ ಅದು ಕಾಣಬಾರ್ದು. ಆ ರೀತಿ ಅದು ನಾವು ಅಭಿಜಿತ್ ಅವ್ರ ತೋಟದಲ್ಲಿ ಮೊದಲನೇ ಬಾರಿ ಮಾಡಿದಾಗ ಟ್ರ್ಯಾಕ್ಟರ್ ಹೋಗ್ತಿರ್ಲಿಲ್ಲ, ಟ್ರ್ಯಾಕ್ಟರ್ ಒಳಗಡೆ ಟ್ರ್ಯಾಕ್ಟರ್ ಕಾಣಿಸ್ತಿರ್ಲಿಲ್ಲ, ಅಷ್ಟು ಅದು ಬೆಳವಣಿಗೆ ಆಗಿತ್ತು. ಇದು ಅಷ್ಟೇ 45 ದಿನಕ್ಕೆ ಒಳ್ಳೆ ಬೆಳವಣಿಗೆ ಆಗುತ್ತೆ. ಅಲ್ಲಿ 1-2 ಹೂವು ಬಂದಾಗ ಇದನ್ನೆಲ್ಲ ಏನ್ ಮಾಡ್ಬೇಕಂದ್ರೆ ಮಣ್ಣಿಗೆ ನಾವು ಮಲ್ಚಿಂಗ್ ಮಾಡ್ಬೇಕು. ಮಣ್ಣಿಗೆ ಮಲ್ಚಿಂಗ್ ಮಾಡಿದಾಗ ನಮ್ಮ ನೈಸರ್ಗಿಕ ಕೃಷಿಯಲ್ಲಿ ಏನಪ್ಪಾ ಅಂತಂದ್ರೆ ಮಣ್ಣಿನ ಫಲವತ್ತತೆನ ಮೊದಲು ಸರಿಪಡಿಸೋದು ನಾವು. ಅದಕ್ಕೆ ನಾವು ನವಧಾನ್ಯಗಳನ್ನ ಹಾಕಿ ಅಂತ ಹೇಳೋದು. ಈಗ ನವಧಾನ್ಯಗಳು ನಿಮ್ಗೆ ಹಾಕಕ್ ಆಗ್ಲಿಲ್ಲ, ತೋಟ ಅರ್ಜೆಂಟ್ ಮಾಡ್ಬೇಕಂದಾಗ ನಾವು ಈಗ ಇದನ್ನ ಏನ್ ಮಾಡಿದೀವಿ, ಇದಕ್ಕೆಲ್ಲ ಜಮೀನಿಗೆಲ್ಲ ಚೆಲ್ಬಿಟ್ಟಿದೀವಿ. ಚೆಲ್ಬಿಟ್ಟು ನಾವು ಪ್ಲಾಂಟೇಶನ್ ಸ್ಟಾರ್ಟ್ ಮಾಡಿದೀವಿ. ಆಗ ಈ 45 ದಿನದಲ್ಲಿ ಈ ಗಿಡಗಳೆಲ್ಲ ಬಂದು ಇಲ್ಲೇನೆ ಮಿಕ್ಸ್ ಆಗ್ತದೆ. ಇನ್ನು ಟೈಮ್ ಇದೆ ಅನ್ನೋರು ಬೇಕಾದ್ರೆ ನವಧಾನ್ಯಗಳನ್ನೆಲ್ಲ ಹಾಕಿ 45 ದಿನ ಆದ್ಮೇಲೆ ಒಂದ್ಸಲ ರೋಟಾವೇಟರ್ ಹೊಡೆದು ಪುನಃ ಇನ್ನೊಂದು 40 kg ಚೆಲ್ಬಿಟ್ಟು 90 ದಿನದಲ್ಲಿ ನಿಮ್ ಭೂಮಿನ ಹಾಸಿಗೆ ತರ ಮಾಡ್ಬೋದು. ಹಾಗೆ ಆದಷ್ಟು ನವಧಾನ್ಯಗಳನ್ನ ಹಾಕುವ ಅಭ್ಯಾಸ ಇಟ್ಕೊಳ್ಳಿ ನಿಮ್ಮ ತೋಟದಲ್ಲಿ. ಆಮೇಲೆ ಹಳೆ ತೋಟದಲ್ಲೂ ಅಷ್ಟೇ, ದೊಡ್ಡ ಮರ ಆಗ್ಬಿಟ್ಟಿದೆ, ಜಾಗ ಖಾಲಿ ಇದೆ ಒಳಗಡೆ. ಅಡಿಕೆಗೆ 20 ವರ್ಷ ಆಗಿದೆ, ತೆಂಗಿಗೆ ಒಂದು 30 ವರ್ಷ ಆಗಿದೆ, ಮಧ್ಯದಲ್ಲಿ ಜಾಗ ಖಾಲಿ ಇದೆ ಅಂದ್ರೆ ಅಲ್ಲೂ ಕೂಡ ಅಷ್ಟೇ ನೀವು ನವಧಾನ್ಯಗಳನ್ನ ಚೆಲ್ಲಿ ಅಲ್ಲೇ ಬೇಕಾದ್ರೆ ಚಿಕ್ಕದು ರೋಟಾವೇಟರ್ ತಗೊಂಡು ಅಲ್ಲೂ ಮಲ್ಚಿಂಗ್ ಅನ್ನ ಮಾಡ್ಬೋದು. ಎಲ್ಲವನ್ನ ನೀವು ಒಂದು ನಮ್ಮಲ್ಲೇ ತಿಳ್ಕೊಳ್ಬೇಕು ಅಂತ ಏನಿಲ್ಲ. ಅನೇಕ ಯೂಟ್ಯೂಬ್ಗಳನ್ನ ನೋಡಿದ್ರೆ ಅದ್ರಲ್ಲಿ ನಿಮ್ಗೆ ಒಳ್ಳೊಳ್ಳೆ ಸಲಹೆಗಳನ್ನ ಕೊಟ್ಟಿರ್ತಾರೆ. ಏನಾದ್ರು 1-2 ಡೌಟ್ ಬಂದ್ರೆ ನೀವು ಬೇಕಾದ್ರೆ ವಾಟ್ಸಾಪ್ ಅಲ್ಲಿ ವಾಯ್ಸ್ ಮೆಸೇಜ್ ನೀವು ಕೇಳಿದ್ರೆ ನಾವು ಅದನ್ನ ಪರಿಹಾರ ಹೇಳ್ಕೊಡ್ತೇವೆ. ಹಾಗೆ ನೋಡಿ ಇಲ್ಲೆಲ್ಲ ಇಲ್ಲೆಲ್ಲ ಅರಿಶಿನ ಎಲ್ಲ ಹುಡ್ತಾ ಇದೆ. ಕೆಲವೊಮ್ಮೆ ಏನಾಗುತ್ತೆ ಅಂತಂದ್ರೆ ಈಗ ಇವೆಲ್ಲ JCB ತಗೊಂಡು ಮಣ್ಣನ್ನು ಆ ಕಡೆ ಈ ಕಡೆ ಆಗಿರೋದ್ರಿಂದ ನೋಡಿ ಕೆಲವು ಕಡೆಯಿಂದ ಮಣ್ಣನ್ನು ತೆಗೆದು ಆ ಕಡೆ ತೆಳಿರ್ತಾರೆ, ಆ ಕಡೆಯಿಂದ ಮಣ್ಣನ್ನು ಈ ಕಡೆ ಡಿಸ್ಟರ್ಬ್ ಮಾಡಿರ್ತಾರೆ. ಆಗ ಇಲ್ಲಿ ಸ್ವಲ್ಪ ಏನಂದ್ರೆ ಬೆಳವಣಿಗೆ ಕಡಿಮೆ ಆಗಿದೆ. ಇಲ್ಲಿ ಬೆಳವಣಿಗೆ ಕಡಿಮೆ ಆಗಕ್ಕೆ ಅದೇ ಕಾರಣ. ಏನಪ್ಪಾ ಅಂತ ಹೇಳಿದ್ರೆ ಮಣ್ಣನ್ನ ಆ ಕಡೆ ಈ ಕಡೆಗೆ JCB ತಗೊಂಡು ತಳ್ಳಿರೋದ್ರಿಂದ ಕೆಲವು ಕಡೆ ಆ ಮಣ್ಣೆಲ್ಲ ಫಲವತ್ತಾದ ಮಣ್ಣು ಯಾವ ಕಡೆ ಹೋಗಿದ್ರೆ ಅಲ್ಲಿ ಎಲ್ಲ ನವಧಾನ್ಯಗಳು ಚೆನ್ನಾಗಿ ಬಂದಿದೆ. ಈ ಮಣ್ಣಿನ ಎಲ್ಲಿ ಎಳೆದಾಕಿದ್ದಾರೆ ಅಲ್ಲಿ ಇದು ಬಂದಿಲ್ಲ. ಹಾಗೆ ಇಲ್ಲೆಲ್ಲ ಇವಾಗ ನುಗ್ಗೆ ನೋಡಿ ಇಲ್ಲಿ ನಿಧಾನದಲ್ಲಿ ಡೆವಲಪ್ ಆಗ್ತಾ ಇದೆ. ಈಗ ನಾವೆಲ್ಲ ಇದಕ್ಕೆಲ್ಲ ವರ್ಮಿಂಗ್ ಕಾಂಪೋಸ್ಟ್ ಹಾಕಿ ಮಾಡಿದರೆ ನಿಮ್ಗೆ ಸಾಲು ಕ್ಲೀನ್ ಆಗಿ ಕಾಣಿಸುತ್ತೆ ಇದ್ದಾರೆ. ಈಗ ಎಡ ಬಲ ನಾವು ಏನೋ ಸ್ವಲ್ಪ ಫ್ರೀ ಮಾಡ್ಕೊಳ್ಬೇಕು. ಫ್ರೀ ಮಾಡ್ಕೊಂಡು ಬಿಟ್ರೆ ಎಲ್ಲ ಕಳೆ ತುಂಬದಂಗೆ ಇರ್ಬೇಕು ಜಮೀನು. ಒಂದು 45-50 ದಿನ 2 ತಿಂಗಳೊಳಗಡೆ ಏನಾಗ್ಬೇಕಂದ್ರೆ ನಿಮ್ಗೆ ಕಂಪ್ಲೀಟ್ ಎಲ್ಲ
ಈ ತರ ಹಸಿರಾಗೆ ಕಾಣ್ಬೇಕು. ಬರೀ ನೀವು ನಟ್ಟಿರೋ ಗಿಡ ಸುತ್ತ ಕ್ಲೀನ್ ಮಾಡ್ಕೋಬೇಕು, ಬಾಕಿ ಸುತ್ತ ಅದ್ರದ್ದು ಹಾಗೆ ಅದರಲ್ಲಿ ಇದ್ ಮಾಡ್ಬೇಕು. ಇಲ್ಲಿ ನೋಡಿ, ಇವಾಗ ಇದ್ರೊಳಗಡೆ ನಿಮ್ಗೆ ಅರಿಶಿನ ಇದೆ. ಅದು ನಿಮ್ಗೆ ಹೇಗೆ ಗೊತ್ತಾಗೋದು ಅಂದ್ರೆ, ಈ ಸಾಲು ಕ್ಲೀನ್ ಮಾಡಿದ್ರೆ ನೋಡಿ ನಿಮ್ಗೆ ಇಲ್ಲಿ ಅರಿಶಿನ ಕಾಣಕ್ ಶುರು ಆಗ್ತದೆ. ಈ ತರ ಅದಕ್ಕೆ ಒಂದು ಅಷ್ಟು ಕ್ಲೀನ್ ಮಾಡ್ಕೊಟ್ಟು ಸಾಕು. ಬಾಕಿ ಜಾಗದಲ್ಲೆಲ್ಲ ನಿಮ್ಗೆ ಇದು ಕಳೆ ಇರ್ಲೇಬೇಕಲ್ಲಿ. ಈಗ ಹಾಕಿರೋ ನವಧಾನ್ಯಗಳು ಇರಬೇಕು. ನೋಡಿ ಇಲ್ಲಿ ಇವಾಗ ಲವಂಗ, ಈಗ ಇದು ಲವಂಗ ಈಗ ಉರುಳಿನ ಮುಚ್ತಾ ಇದೆ. ಅಂತ ಟೈಮಲ್ಲಿ ನಾವು ಇದನ್ನ ಕಿತ್ಬಿಟ್ಟು ಕ್ಲೀನ್ ಆಗಿ ಹೀಗೆ ನಾವು ಬಿಡಿಸ್ಕೊಳ್ಬೇಕು, ಫ್ರೀ ಮಾಡ್ಕೊಳ್ಬೇಕು. ಫ್ರೀ ಮಾಡ್ಕೊಂಡಾಗ ಅದು ಗಿಡ ಕಾಣಿಸೋಕೆ ಶುರು ಆಗ್ತದೆ. ಆದ್ರೆ ಬಹುತೇಕ ನಮ್ದೆಲ್ಲ ಲವಂಗ ಹಾಕಿರೋದೆಲ್ಲ ಫೇಲ್ ಆಗಿದೆ. ಏಕೆಂತ ಏನು ಕಾರಣ ಗೊತ್ತಾಗಿಲ್ಲ. ಇಲ್ಲಿ ಈಗ ನೋಡಿ, ಇಲ್ಲಿ ಇವಾಗ ನಾವು ಸಪೋರ್ಟ್ಗೆ ಅಂತ ಕಟ್ಟಿರೋದು, ತೆಂಗಿನ ಗಿಡ ಸಪೋರ್ಟ್ ಕಟ್ಟಿರೋದು. ಇಲ್ಲಿ ಗಿಡ ಇದಕ್ಕೆ ಏನಾಗಿದೆ, ಗೆಜ್ಜಲು ಹಿಡಿದಿದೆ. ಗೆಜ್ಜಲು ಹಿಡಿದೆ ಅಂದ್ರೆ ನಾವು ಇದನ್ನ ಸ್ವಲ್ಪ ಹೀಗೆ ಸ್ವಲ್ಪ ಇನ್ನು ಕ್ಲೀನ್ ಮಾಡ್ಕೊಳ್ಬೇಕು. ಇದು ಸುತ್ತ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಬೇಕು. ಕ್ಲೀನ್ ಮಾಡ್ಕೊಂಡಾಗ ಅದು ಬೇರೆ ಉರುಳಿಯನ್ನು ನಾವು ಪುನಃ ಇಲ್ಲಿಗೆ ಹಾಕ್ಬೋದು. ಈ ಗೆಜ್ಜಲು ಹಿಡಿದ್ಮೇಲೆ ಸ್ವಲ್ಪ ಇಲ್ಲಿ ಕ್ಲೀನ್ ಮಾಡ್ಕೊಂಡು ಈ ಗಿಡಕ್ಕೆ ಗೆಜ್ಜಲು ಹಿಡ್ದಂಗೆ ನೋಡ್ಕೊಳ್ಬೇಕಾಗ್ತದೆ. ಅದು ಸ್ವಲ್ಪ ದಿನದಲ್ಲಿ ಆ ಗಿಡ ಎಲ್ಲ ರೆಡಿ ಆಗ್ಬಿಡುತ್ತೆ. ಇದು ರಸ್ತೆ ಪಕ್ಕದಲ್ಲಿ ಹಾಕಿರೋದು, ಇದು ಬೇಲಿಯಿಂದ 15 ಅಡಿ ಒಳಗಡೆಗೆ ಹಾಕಿರೋದು. ನಮ್ಮ ಪ್ರಫುಲ್ ಚಂದ್ರ ಅವ್ರ ಮೆಥಡ್ ಅಲ್ಲಿ ಇದನ್ನ ಹಾಕಿರೋದು. ಜಿಗ್ ಜಾಗ್ 15x15 ಜಿಗ್ ಜಾಗು, ಆಮೇಲೆ 30 ಅಡಿ ಬಿಟ್ಟು 15x15 ಜಿಗ್ ಜಾಗು. ಹೀಗೆ ಇದು ನಾವು ಈ ತೋಟದಲ್ಲಿ ನಾವು ಪ್ರಫುಲ್ ಚಂದ್ರ ಅವ್ರ ಮೆಥಡ್ ಅಲ್ಲಿ ಇದು ಮಾಡಿರೋದು. ಇಲ್ಲಿ ಒಟ್ಟು ಸುಮಾರು ಗಿಡ ಬಂದಿದೆ. ಆ ಗಿಡದ ಲೆಕ್ಕನ ನಿಮ್ಗೊಂದು ದಿನ ಹೇಳ್ತೀನಿ. ಇಲ್ಲಿ ನೋಡಿ, ಇವಾಗ ಅಷ್ಟೇ ಈ ತೆಂಗಿನ ಗಿಡ ಈಗ ನೆಟ್ಟಾಗ ನಾವು ಹಾಕಿರುವಂತ ಇದು ಇಲ್ಲಿ ಈ ತರ ಗೆಜ್ಜಲು ಬಂದಿರೋ ನಾವು ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ಇದನ್ನೆಲ್ಲ ಸ್ವಲ್ಪ ಫ್ರೀ ಮಾಡ್ಕೋಬೇಕು. ಇಲ್ದಿದ್ರೆ ಇದು ಎಲ್ಲ ಸುತ್ಕೊಂಡ್ಬಿಡ್ತೈತಿ. ತೋಟ ಸುತ್ತ ನೋಡ್ತಾ ಇರ್ಬೇಕು. ಮಲಯಾಳದಲ್ಲಿ ಹೇಳ್ತಾರೆ, ತೋಟ ತೊಟ್ಟಂಡು ಇರ್ಕೊಳೋ, ಕಂಡಂಡು ಇರ್ಕೊಳೋ ಅಂತ. ಅಂದ್ರೆ ಗದ್ದೆಯನ್ನ ನೋಡ್ತಾ ಇರ್ಬೇಕು, ಏನಾಗ್ತಾ ಇದೆ ಏನ್ ಹೋಗ್ತಾ ಇದೆ ಅಂತ. ತೋಟನ ಮುಟ್ತಾ ಇರ್ಬೇಕು, ಗಿಡ ಮರ ಅದು ಇದು ಮುಟ್ತಾ ಇದ್ರೆ ಅದು ಸರಿ ಆಗ್ತದೆ. ಹಾಗೆ ಇದೆಲ್ಲ ಈಗ ಕ್ಲೀನಿಂಗ್ ಕೆಲಸ ನಡೀತಾ ಇದೆ. ಇನ್ನೊಂದು 2 ದಿನ ಇಲ್ಲಿ ಬಿಟ್ಟು ಇನ್ನು ನಾವು ಬೇರೆ ಕಡೆಗೆ ಹೋಗ್ತಾ ಇದ್ದೀವಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ತೀನಿ. ನಮಸ್ತೆ.